ಬೆಳಗಾವಿಯ ಪತ್ರಕರ್ತರು ಭಯೋತ್ಪಾದಕರು, ಹಾಗೆಯೇ ಯಾವುದೋ ವ್ಯಕ್ತಿ ಇವರನ್ನ ನಿಯಂತ್ರಣ ಮಾಡುತ್ತಿದ್ದಾನೆ ಎಂದು ನಾಲಿಗೆ ಹರಿಬಿಟ್ಟಿದ್ದ ಇಬ್ಬರು ಯೂಟ್ಯೂಬರ್ಗಳು ಬಹಿರಂಗ ಕ್ಷಮೆ ಕೇಳಿದ್ದಾರೆ. ಬೆಳಗಾವಿಯ ಇಬ್ಬರು ಸ್ವಯಂ ಘೋಷಿತ ಪತ್ರಕರ್ತರಾದ ಬಾಪು ಗೌಡ್ ಪಾಟೀಲ್ ಹಾಗೂ ಸದಾನಂದ ಬಾಮಮೆ ಎಂಬ ಇಬ್ಬರು ಯೂಟ್ಯೂಬರ್ಗಳು ವಿನಾಕಾರಣ ಬೆಳಗಾವಿಯ ಪತ್ರಕರ್ತರು ಮಾರಾಟವಾಗಿದ್ದು ಭಯೋತ್ಪಾದಕರಿಗೆ ಸಮ ಆಗಿದ್ದಾರೆ ಎಂದು ನಾಲಿಗೆ ಹರಿಬಿಟ್ಟಿದ್ರು. ಜೊತೆಗೆ ಬೆಳಗಾವಿಯಲ್ಲಿ ನಡೆಯುವ ಎಲ್ಲ ಹಗರಣಗಳನ್ನು ನಾವೇ ಬಯಲಿಗೆಳೆಯುತ್ತೇವೆ, ಇನ್ನುಳಿದ ಜಿಲ್ಲೆಯ ಯಾವೊಂದು ಮಾಧ್ಯಮಗಳು ಧ್ವನಿ ಎತ್ತುವುದಿಲ್ಲ, ಒಬ್ಬ ವ್ಯಕ್ತಿ ನಿಯಂತ್ರಣದಲ್ಲಿ ಪತ್ರಕರ್ತರು ಕೆಲಸ ಮಾಡ್ತಿದ್ದಾರೆ ಎಂದು ಪದೇ ಪದೇ ಹೀಯಾಳಿಸುವ ಕೆಲಸ ಮಾಡ್ತಿದ್ರು. ಸದ್ಯ ತಮ್ಮ ತಪ್ಪಿನ ಅರಿವಾದ ಹಿನ್ನೆಲೆಯಲ್ಲಿ ಇಬ್ಬರು ಯೂಟ್ಯೂಬರ್ಗಳು ಬಹಿರಂಗವಾಗಿ ಕ್ಷಮೆ ಕೇಳಿದ್ದಾರೆ. ಮುಂದೆ ಈ ರೀತಿಯ ಹೇಳಿಕೆ ನೀಡುವುದಿಲ್ಲ, ಪತ್ರಕರ್ತರ ಭಾವನೆಗೆ ನೋವು ತರಿಸಿದ್ದು ತಪ್ಪಾಗಿದೆ ಎಂದು ಒಪ್ಪಿಕೊಂಡಿದ್ದಾರೆ. ಕನ್ನಡ ನಾಡು, ನುಡಿ, ಸಂಸ್ಕೃತಿ ವಿಷಯಗಳಲ್ಲಿ ಅತ್ಯಂತ ಜಾಗರೂಕತೆಯಿಂದ ಜವಾಬ್ದಾರಿಯುತವಾಗಿ ಪತ್ರಕರ್ತರು ಕಾರ್ಯನಿರ್ವಹಿಸುವುದು ಬೆಳಗಾವಿ ಜನರಿಗೆ ಗೊತ್ತಿರುವ ಸಂಗತಿ. ಮಳೆ, ಬಿಸಿಲು, ಪ್ರವಾಹವನ್ನ ಲೆಕ್ಕಿಸದೆ ಇಲ್ಲಿನ ಪತ್ರಕರ್ತರ ಜೀವದ ಹಂಗು ತೊರೆದು ಕರ್ತವ್ಯ ನಿರ್ವಹಿಸಿದ್ದರ ಫಲವಾಗಿ ಇಂದು ಬೆಳಗಾವಿ ಜಿಲ್ಲೆ ರಾಜ್ಯದಲ್ಲಿಯೇ ಅತ್ಯಂತ ಜನಪ್ರಿಯ ಹಾಗೂ ಸದಾಕಾಲವೂ ಸುದ್ದಿಯಲ್ಲಿರುವ ಜಿಲ್ಲೆ ಎಂಬ ಹೆಗ್ಗಳಿಕೆಗೆ ಪಡೆದುಕೊಂಡಿದೆ. ತಮ್ಮ ವೈಯಕ್ತಿಕ ತೆವಲಿಗಾಗಿ ಪ್ರಾಮಾಣಿಕ ಪತ್ರಕರ್ತರನ್ನ ಹೀಯಾಳಿಸುವುದನ್ನು ನಿಲ್ಲಿಸಲಿ ಎಂದರು. ಸರ ಅಲ್ಲಿಂದ ಮನಸ್ಥಿತಿಯಾಗೆಲ್ಲ ಸರ ಒಮ್ಮೆ ಕ್ಷಮೆಯಾಚನೆ ಹೇಳ್ಬಿಡ್ರಿ, ಹೋಗ್ಬಿಡ್ತೀವಿ. ಸುಮ್ಮ ಬೇಡ ಬೇಡ ಅಲ್ಲ, ನಿಮ್ಗೆ ಹೇಳಿದ್ರೆ ಆಗಲೇ ಅಲ್ಲ ಸರ್, ಇನ್ನೂ ಕೇಳಿಲ್ಲ ಅಂತ ಅದಕ್ಕೆ ಹುಡುಗರು ಹೇಳ್ತಾವ. ನಿಮ್ಮ ಪತ್ರಕರ್ತರಿಗೆ ನೋವಾಗಿದ್ರೆ ಅದಕ್ಕೆ ನಾ ಕ್ಷಮಾ ಕೇಳ್ತೇನೆ. ಇನ್ನೇನು ಹೇಳಿ ಕಂಟ್ರೋಲ್ ಯಾರು ಮಾಡ್ತಾರೆ ಸರ್? ಅದು ನೋಡೋಣ. ಈಗ ಏನು ಕೇಳಿದ್ರಲ್ಲ ಹೇಳಿಲ್ಲ. ಇವತ್ತಿನ ವಿಷಯ, ಪತ್ರಕರ್ತರು ನಮ್ಮ ಜೊತೆ ಬಂದಿದ್ದಾರೆ ರಾಮದೇವ್ ಹೋಟೆಲ್ನಲ್ಲಿ. ಆದರೆ ಏನು, ನಾವು ಮಾಡಿದಂಥ ತಪ್ಪುಗಳನ್ನು ನಾವು ಇವತ್ತು ಒಪ್ಪತ್ತೇವೆ ಅನ್ನೋದು. ಮುಂದೆ ಬೆಳಗಾವಿ ಪತ್ರಕರ್ತರ ಬಗ್ಗೆ ಏನು ನಾವು ವಿಷಯನ ಪ್ರಸ್ತಾಪ ಮಾಡೋದಿಲ್ಲ. ಮೂರನೇ ವಿಷಯ ಅಂತಂದರೆ, ಈಗ ಆಗಿದ್ದಕ್ಕೆ ನಾವು ಸಂಪೂರ್ಣವಾದ ಕ್ಷಮಾಪಣೆಯನ್ನು ಕೇಳಿ ನಮ್ದು ಏನು ಯೂಟ್ಯೂಬ್ದಲ್ಲಿ ಏನೋ ಒಂದು ವಿಷಯ ಇದೆ ಅದು ನಾವು ಪ್ರಸ್ತಾಪ ಮಾಡ್ತೇವೆ. ಆದರೆ ಏನು ಆಗಿದೆ, ಈಗಾಗಲೇ ಏನೋ ನೋವಾಗಿದೆ, ಎಲ್ಲರಿಗೂ ನೋವಾಗಿದೆ, ನನಗೆ ಗೊತ್ತಾಗುತ್ತೆ. ನೋವಾದದ್ದಕ್ಕೆ ಕ್ಷಮಾಪಣೆ ಕೇಳ್ತಾನೆ. ಗೊತ್ತಾಯ್ತು. ನಾನು ಲೈವ್ ವಿಡಿಯೋದಲ್ಲಿ ಕೂಡ ಇವತ್ತು ಆ ಕ್ಷಮಾಪಣೆ ಕೇಳಿ ಇವತ್ತಿನ ವಿಷಯ ಇಲ್ಲಿ ಮುಗಿಸ್ಬಿಡೋಣ. ಮುಂದೆ ಹಿಂಗೆ ಆಗದಂತೆ ನಾನು ನೋಡ್ಕೊತೇನೆ, ಅಷ್ಟು ಮಾತ್ರ ಹೇಳೋದು.